ಕ್ವಿಂಟಲ್ ತೊಗರಿಗೆ 12,500 ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಕಲಬುರಗಿ ನಗರದ ರಾಮ ಮಂದಿರ ವೃತ್ತದಲ್ಲಿರುವಂಥದ್ದು. ಅಂದರೆ ಈ ರಾಮ ಮಂದಿರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ರೈತರು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಈ ರಾಮ ಮಂದಿರ ವೃತ್ತ ಅಂತ ಒಂದು ಕಡೆಗೆ ಜೇವರ್ಗಿಯಿಂದ ಸಂಪರ್ಕ ಕಲ್ಪಿಸಿದೆ, ಮತ್ತೊಂದು ಕಡೆಗೆ ಬೀದರ್ ಮಾರ್ಗವಾಗಿ ಸಂಪರ್ಕ ಕಲ್ಪಿಸಿದೆ, ಬಿಜಾಪುರ ಮಾರ್ಗವಾಗಿ ಸಂಪರ್ಕ ಕಲ್ಪಿಸಿದೆ, ಮತ್ತು ಅಫಜಲ್ಪುರ ಮಾರ್ಗವಾಗಿ ಕೂಡ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಪ್ರಮುಖ ವೃತ್ತ. ಈ ಒಂದು ಪ್ರಮುಖ ವೃತ್ತದ ರಾಮ ಮಂದಿರ ವೃತ್ತದಲ್ಲಿ ಪ್ರತಿಭಟನೆಯನ್ನು ರೈತರು ಕೈಗೊಂಡಿರುವಂಥದ್ದು. ಈಗಾಗಲೇ ಈ ಒಂದು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸ್ತಾ ಇದೆ. ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಮತ್ತೊಂದು ಕಡೆಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಅಂದರೆ ಕಳೆದ 1 ಗಂಟೆಯಿಂದ ಕೂಡ ಇಲ್ಲಿರ್ತಕ್ಕಂಥ ರೈತರು ರಸ್ತೆ ತಡೆ ಪ್ರತಿಭಟನೆ ನಡೆಸ್ತಾ ಇರೋ ಕಾರಣಕ್ಕಾಗಿ ವಾಹನ ಸವಾರರ ಸಂಚಾರ ಇಲ್ಲದೆ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಕೂಡ ಒಂದು ಪ್ರತಿಭಟನೆಯ ಬಿಸಿ ಕೂಡ ತಟ್ಟಿದೆ. ಒಂದು ಕಡೆಗೆ ಈಗಾಗಲೇ ರೈತರು ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡಿದ್ದಾರೆ. ಹೀಗಾಗಿ ಬ್ಯಾಂಕ್ಗಳಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು, ಮತ್ತು ಪ್ರತಿ ಕ್ವಿಂಟಲ್ ತೊಗರಿಗೆ 12,500 ರೂಪಾಯಿ ಬೆಂಬಲ ಬೆಲೆ ಕೊಡಲೇಬೇಕು, ಮತ್ತು KMF ಮಾದರಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ತೊಗರಿ ಖರೀದಿ ಕೇಂದ್ರಗಳನ್ನು ತೆರೆಯಲೇಬೇಕು ಅಂತ ಪಟ್ಟು ಹಿಡಿದು ರೈತರು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ರೈತರು ಪ್ರತಿಭಟನೆ ನಡೆಸಿದ್ರು ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಸ್ಪಂದನೆ ಸಿಗದೇ ಇರೋ ಕಾರಣಕ್ಕೆ ಇವತ್ತು ರೈತರು ರಾಮ ಮಂದಿರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ಒಂದು ಕಡೆಗೆ ಅತಿವೃಷ್ಟಿಯಿಂದ ಕಂಗಾಲಾಗಿರ್ತಕ್ಕಂಥ ರೈತರಿಗೆ ಇಲ್ಲಿರ್ತಕ್ಕಂಥ ತೊಗರಿ ಬಹುತೇಕ ಹಾಳಾಗಿದೆ. ಈಗ ಅಳಿದುಳಿದಿರ್ತಕ್ಕಂಥ ಬೆಳೆಯನ್ನು ರೈತರನ್ನು ಹಾರ್ವೆಸ್ಟ್ ಮಾಡಿದ ನಂತರದಲ್ಲಿ ಸೂಕ್ತ ರೀತಿಯ ಬೆಂಬಲ ಬೆಲೆ ಸಿಗದೆ ಇರೋ ಕಾರಣಕ್ಕಾಗಿ 12,500 ಕ್ವಿಂಟಲ್ ತೊಗರಿಗೆ ಬೆಂಬಲ ಬೆಲೆ ಕೊಡಲೇಬೇಕು, ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ 1,100,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅನ್ನುವಂಥ ಒತ್ತಾಯ ರೈತರು ಇಲ್ಲಿ ಮಾಡ್ತಾ ಇದ್ದಾರೆ. ಈ ರೈತ ಮುಖಂಡರಿಗೆ ಅವರನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಮುಖ್ಯ ಉದ್ದೇಶ ಏನು ಅಂತ ಹೋರಾಟದ ನಾವು ಕೇಳ್ತಾ ಇದ್ದೀವಿ. ತೊಗರಿ ರೇಟ್ ಇಲ್ಲದೇ ಮಾರುಕಟ್ಟೆಯನ್ನು ನೆಲಕಚ್ಚೋಗಿದೆ. ಆ ಕಾರಣಕ್ಕೆ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರ C2 + 50% ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಪ್ರತಿ ಕ್ವಿಂಟಲ್ ತೊಗರಿಗೆ 12,000 ರೂಪಾಯಿ MSP ಕಾನೂನನ್ನು ಜಾರಿ ಮಾಡಬೇಕು, ಬೆಂಬಲ ಬೆಲೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಹೊರದೇಶದಿಂದ ಬ್ರೆಜಿಲ್, ಮ್ಯಾನ್ಮಾರ್, ಮಾಲ್ವಾ, ಮೊಜಾಂಬಿಕ್ ದೇಶಗಳಿಂದ ಇವತ್ತು 3 ಲಕ್ಷ ಮೆಟ್ರಿಕ್ ಟನ್ ಅನ್ಕರೆ ಇಂಪೋರ್ಟ್ ಮಾಡಿಕೊಂಡ್ರೆ ಆ ತೊಗರಿ ಮೇಲೆ ಅನ್ಕರೆ ಇವತ್ತು 50% ಇಂಪೋರ್ಟ್ ಡ್ಯೂಟಿ ಹಾಕ್ಬೇಕಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮಾದರಿಯಲ್ಲಿ KMF ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರವನ್ನು ತೆರಿಬೇಕು, ರೈತರು ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡಿದ್ವಿ. ಬರೀ ಕೇವಲ ಖರೀದಿ ಕೇಂದ್ರ ತೆರೆದ್ರೆ ಸಾಲಲ್ಲ. ಆ ಕಾರಣಕ್ಕಾಗಿ ತೊಗರಿ ಬೆಳೆಗಾರರನ್ನ ಬದುಕು ಅಧೋಗತಿಯಾಗಿದೆ. ಆ ಕಾರಣಕ್ಕಾಗಿ ಬೆಂಬಲ ಬೆಲೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಸಾಲ ಮನ್ನಾ ಅಂತ ಹೇಳ್ತಾ ಇದ್ದೀರಿ, ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲ, ಏನು ಕೋಆಪರೇಟಿವ್ಗಳಲ್ಲ? ರಾಷ್ಟ್ರೀಕೃತ ಬ್ಯಾಂಕ್ಗಳ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಮತ್ತೆ ಪ್ರತಿ ಕ್ವಿಂಟಲ್ ತೊಗರಿಗೆ ಕೇಂದ್ರ ಸರ್ಕಾರ ಪ್ರೋತ್ಸಾಹಧನ 1,000 ರೂಪಾಯಿ ಕೊಡಬೇಕು, ರಾಜ್ಯ ಸರ್ಕಾರ 1,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು. ನಾಳೆ ಸೆಷನ್ ಮುಕ್ತಾಯ ಮಾಡ್ತಾರೆ, ಅದ್ರ ಒಳಗೆ ಘೋಷಣೆ ಮಾಡ್ಬೇಕಂತಕ್ಕಂಥ ಮಾತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹೋರಾಟ ಮಾಡಿದಿರಿ, ಯಾವ ರೀತಿ ರೆಸ್ಪಾನ್ಸ್ ಸಿಗಿದೆ? ಮತ್ತೆ ಇವತ್ತು ರಸ್ತೆ ತಡೆ ನಡೆಸ್ತಾ ಇದ್ದೀರಿ. ನಾವು ಹಿಂದೆನೂ ಕೂಡ ಹೋರಾಟದ ಮೂಲಕನೇ ತೊಗರಿ ಖರೀದಿ ಕೇಂದ್ರ ತೊಗರಿ ಬೆಂಬಲ ಬೆಲೆ ಕೊಡಬೇಕಂದಾಗ ಪ್ರೋತ್ಸಾಹಧನ ಪಡೀಲಿಕ್ಕೆ ಸಾಧ್ಯ ಆಗಿದೆ ಹೋರಾಟದ ಮೂಲಕ. ಒಂದು ವೇಳೆ ಈ ಬಾರಿನೂ ಕೂಡ ಇವತ್ತು ಪ್ರೋತ್ಸಾಹಧನ ಕೊಡಬೇಕು, MSP ಕೊಡಬೇಕಂತ ಹೋರಾಟ ನಡೆಸ್ತೀವಿ. ನಿರ್ಲಕ್ಷ್ಯ ಧೋರಣೆ ತೋರಿದ್ರೆ ಮುಂದಿನ ದಿನದಲ್ಲಿ ಇವರು ಕೆಂಪು ಗುಡ್ಡದ ಕಾರನ್ನು ಓಡಾಡಲಾರ್ದಂಥ ರೀತಿಯಲ್ಲಿ ಇವತ್ತು ನೋಡ್ಬೇಕಂತಕ್ಕಂಥ ಮಾತನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ರೈತ ಮುಖಂಡರು ಹೇಳ್ತಾ ಇರುವಂಥದ್ದು. ಈಗಾಗಲೇ ತೊಗರಿಗೆ ಕ್ವಿಂಟಲ್ ತೊಗರಿ 12,500 ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘ ಆಗಿರ್ಬೋದು, ರಾಜ್ಯ ರೈತ ಸಂಘ, ಹಸಿರು ಸೇನೆ ಆಗಿರ್ಬೋದು, ವಿವಿಧ ರೈತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಒಂದು ಕಡೆಗೆ ರೈತರು ತಮ್ಮ ಬೇಡಿಕೆಗಳಿಗೆ ಈಡೇರಿಕೆ ಆಗ್ರಹಿಸಿ ಈ ಒಂದು ರಾಮ ಮಂದಿರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ, ಪ್ರಮುಖವಾದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸ್ತಾರೆ. ಈ ಒಂದು ಪ್ರತಿಭಟನೆ ಎಫೆಕ್ಟ್ ನೇರವಾಗಿ ಪ್ರಯಾಣಿಕರಿಗೆ ತಟ್ಟಿದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.